ಬೆಳಗ್ಗೆ ಎದ್ದು ಡೇನೇ ಸ್ಟಾರ್ಟ್ ಮಾಡಿದ್ದಾಯ್ತು ಅಂಡ್ ಇವತ್ತು ಸ್ಪೆಷಲ್ ಡೇ ನಮಗೆ, ಹಾಗಾಗಿ ಎಲ್ಲರೂ ಕೂಡ ರೆಡಿ ಆಗ್ತಾ ಇದೀವಿ. ಮಿಂಚು ಎದ್ದಾಯ್ತು, ಬಟ್ ಸ್ವಲ್ಪ ಫೀಡಿಂಗ್ ಮಾಡಿಸಿ ಮಲಗಿಸೋಣ ಅಂತ ಟ್ರೈ ಮಾಡಿದ್ರೆ ಬಟ್ ಮಲ್ಕೊಂಡ್ಲಿಲ್ಲ. ಇನ್ನು ನಮ್ಮ ದೊಡ್ಡಣ್ಣನ ಎಬ್ಸಿ ಅವನ್ನ ರೆಡಿ ಆಗೋದಕ್ಕೆ ಹಚ್ಚಿ, ಇನ್ನು ನಮ್ಮ ಚಿಕ್ಕೋಳನ್ನ ಮಲಗಿಸೋದಕ್ಕೆ ಅಂತ ಟ್ರೈ ಮಾಡಿದ್ನಲ್ಲ, ಬಟ್ ಅವಳು ಏನ್ ಮಾಡಿದ್ಲು ಗೊತ್ತಾ, ಇಲ್ಲಿ ನೋಡಿ ಏನ್ ಮಾಡ್ತೀಯಾಳ ಅಂತೇಳಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಒಂಥರ ಇವಳಿದ್ರೆ ಹಬ್ಬ ಅನ್ನೋ ತರ ಫೀಲ್ ಆಗ್ತಾ ಇದೆ. ಎಷ್ಟೇ ಕಷ್ಟ ಇದ್ರು ದುಃಖ ಇದ್ರು ಮರ್ಸೋಂತ ಔಷಧಿನ ನಮ್ ಮಿಂಚು ಆಗ್ಬಿಟ್ಟಿದ್ದಾಳೆ ನಮ್ಗೆ. ಎದ್ದ ತಕ್ಷಣ ನನ್ನ ಜೊತೆ ಒಂದು ರೌಂಡ್ ಆಟ, ಅಣ್ಣನ ಜೊತೆ ಒಂದು ರೌಂಡ್ ಆಟ, ಅಕ್ಕನ ಜೊತೆ ಒಂದು ರೌಂಡ್ ಆಟ ಆಡಿ ಮನೇಲಿ ಎಲ್ಲರೂ ಕೂಡ ನಗ್ಸಿ ಡೇನ ಸ್ಟಾರ್ಟ್ ಮಾಡ್ತಾಳ ಅವಳು. ಇನ್ನು ಮಕ್ಕಳಿಗೋಸ್ಕರ ಯಾವಾಗ್ಲೂ ರಾಗಿನ ನೆನೆ ಹಾಕಿರ್ತೀನಿ, ಯಾಕೆಂದ್ರೆ ಮಕ್ಕಳಿಗೆ ಬೆಳಗ್ಗೆ ಅಥವಾ ರಾತ್ರಿ ಈ ತರ ಗಂಜಿ ಮಾಡಿ ಕೊಡ್ತಾ ಇರ್ತೀನಿ. ನನಗೆ ಹಿಟ್ಟಲ್ಲಿ ಮಾಡೋದಕ್ಕಿಂತ ಈ ತರ ಮಾಡೋದು ತುಂಬಾನೇ ಇಷ್ಟ. ಯಾಕೆ ಅಂದ್ರೆ ಹೆಲ್ತಿಯಾಗೂ ಇರುತ್ತೆ, ಈಸಿಯಾಗೂ ಇರುತ್ತೆ, ಟೇಸ್ಟಿಯಾಗಂತೂ ಮಸ್ತ್ ಇರುತ್ತೆ. ಹಾಗಾಗಿ ಈ ತರ ಚೆನ್ನಾಗಿ ರಾಗಿ ಹಾಲನ್ನ ಸಪರೇಟ್ ಮಾಡ್ಕೊಂಡು ಅದರಿಂದ ಗಂಜಿ ಮಾಡಿದ್ರೆ ಸಕ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಹಂಗಾಗಿನೇ ಮಾಡ್ತೀನಿ. ಇದನ್ನ ನನ್ನ 3 ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ದೊಡ್ಡವನು ಕೂಡ ಗಂಜಿ ತಿನ್ನೋದಕ್ಕೆ ಇಷ್ಟಪಡ್ತಾನೆ. ಗಂಜಿ ಮಾಡಿದ ತಕ್ಷಣ 3 ಮಕ್ಕಳಿಗೂ ತಿನ್ಸಿ ಮೂವರ್ನು ಕೂಡ ಫ್ರೆಶ್ ಅಪ್ ಮಾಡಿ ಅವ್ರನ್ನ ರೆಡಿ ಮಾಡ್ಕೊಂಡು ನಾನ್ ರೆಡಿ ಆಗಿ ಸ್ಕೂಲಿಗೆ ಹೊರಟ್ವಿ. ಯಾಕೆ ಅಂದ್ರೆ ಇವತ್ತು ಚಿಟ್ಟಿದು ರಿಸಲ್ಟ್ ಇತ್ತು. ನಮ್ಮ ಒಂದು ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ಅವ್ನಿಗೆ LKG UKG 2 ಓದಿಸ್ದೆ, 1ನೇ ಕ್ಲಾಸ್ಗೆ ಡೈರೆಕ್ಟ್ ಹಾಕ್ಬಿಟ್ಟಿದ್ದೆ. ಏನಪ್ಪ ಇವನ್ ಕತೆ ಅಂತ ಅನ್ಕೊಂಡ್ರೆ, ಧ್ರುವ ಜೆ 97% ಅಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದ. ಸೊ ಅದು ನೋಡಿ ಫುಲ್ ಖುಷಿಯಾಗಿ ನಾನು ಜಯಂತ್ ಮನೆಗೆ ಬಂದು ರಾತ್ರಿ ಉಳಿದಿರುವಂತ ಚಪಾತಿ ಪಲ್ಯನ ಫಸ್ಟ್ ತಿಂಡಿ ತರ ತಿಂದು ಮ್ಯಾಂಗೋನ ತರಿಸಿದೀನಿ ಜೆಪ್ಟೋದಲ್ಲಿ ಆರ್ಡರ್ ಮಾಡಿ. ಈ ಮ್ಯಾಂಗೋ ನಮ್ಮ ವರ್ಷದ ಅಂದ್ರೆ ಈ ವರ್ಷದ ಫಸ್ಟ್ ಮ್ಯಾಂಗೋ ಹಣ್ಣಾಗಿದೆ. ಮತ್ತೆ ನೀವು ತಿಂದ್ರ ಈ ವರ್ಷದ ಮೊದಲನೇ ಹಣ್ಣು?